ಓಹೋ ಫ್ರೆಂಡ್ಸ್, ಮತ್ತೊಂದು ಗಿಚಿ ಗಿಲಿ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಿಮ್ಮ ಹತ್ರ 25,000 ರೂಪಾಯಿ ಇದೆ, ನೀವು ಬೆಸ್ಟ್ ಫೋನ್ ಹುಡುಕ್ತಿದ್ದೀರಾ ಅಂತಂದ್ರೆ ಈ ವಿಡಿಯೋನ ಮರೆಯದೆ ಆರಾಮಾಗಿ ಕುತ್ಕೊಂಡು ಲೈಕ್ ಮಾಡಿ, ಮೊದಲು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಇಂಟರ್ನೆಟ್ ಇದ್ರೆ ಪೂರ್ತಿ ನೋಡಿ. ಹೌದು, ನಾನಿವತ್ತು ಆಂಡ್ರಾಯ್ಡ್ ನ 5 ಬೆಸ್ಟ್ ಸ್ಮಾರ್ಟ್ ಫೋನ್ಸ್ ಗಳದ್ದು 25,000 ರೂಪಾಯಿ ತಿಳಿಸ್ಕೊಡ್ತಾ ಇದೀನಿ. ಸೊ ನಂಬರ್ 5ರಿಂದ ಹೋಗೋಣ. ನಂಬರ್ 1 ಅಲ್ಲಿ ಮಾತ್ರ ಬೆಂಕಿ ಫೋನ್ಸ್ ಗಳಿವೆ. ಸೊ ಲಿಸ್ಟಲ್ಲಿ ಮೊದಲನೇ ಫೋನ್ ಬರ್ತಾ ಇದೆ. ಈ ಫೋನ್ ಒಂದು 7 ತಿಂಗಳಾದ್ರೂ ಹಳೆದಿದೆ, ಬಟ್ ಸದ್ಯಕ್ಕೆ ವ್ಯಾಲ್ಯೂ ಫಾರ್ ಮನಿ ಇದೆ. ಈ ಫೋನ್ ಪ್ರೈಸ್ ಡ್ರಾಪ್ ಕೂಡ ಇದೆ. ಯಾವುದು ಅಲ್ಲ, ಅದು ರಿಯಲ್ಮಿ 9 Pro Plus 5G. ಈ ಬ್ರ್ಯಾಂಡ್ ನ್ಯೂ ಫೋನ್ 27,000 ರೂಪಾಯಿ ಲಾಂಚ್ ಆಗಿತ್ತು. ಸದ್ಯಕ್ಕೆ ನಿಮ್ಗೆ ಫ್ಲಿಪ್ಕಾರ್ಟ್ ಅಲ್ಲಿ ಕೇವಲ ಇದು 24,999 ರೂಪಾಯಿ ಸಿಗ್ತಾ ಇದೆ. ಇವನ್ ಕಾರ್ಡ್ ಆಫರ್ ಅಲ್ಲಿ ಹತ್ರ 22,000 23,000 ರೂಪಾಯಿ ಸಿಗುತ್ತೆ. ಸೊ ಇದರಲ್ಲಿ ಡೈಮಂಡ್ ಸಿಟಿ 920 ಒಂದು 5G ಚಿಪ್ ಸೆಟ್ ನ ಒಳಗೊಂಡು ಬರ್ತಾ ಇದೆ. ಇದರಲ್ಲಿ ಸೋನಿ IMX 766 50 ಮೆಗಾ ಪಿಕ್ಸೆಲ್ ನ ಮೇನ್ ಕ್ಯಾಮೆರಾ ಸೆನ್ಸರ್ ಒಂದಿಗೆ 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಮತ್ತು 2 ಮೆಗಾ ಪಿಕ್ಸೆಲ್ ನ ಮ್ಯಾಕ್ರೋ ಸೆನ್ಸರ್ ನ ಕೊಡ್ತಾ ಇದ್ದಾರೆ. ಇವನ್ 16 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಶೂಟರ್ ಕೂಡ ಇದೆ. ಜಸ್ಟ್ 2-3 ತಿಂಗಳ ಹಿಂದೆನೆ ಒಂದು ಬೆಸ್ಟ್ ಕ್ಯಾಮೆರಾ ಫೋನ್ ಅಂಡರ್ 25,000 ಅಂತಂದ್ರೆ ಇನ್ನು ನಿಮ್ಗೆ ಸಜೆಸ್ಟ್ ಮಾಡೋದು ತುಂಬಾ ಜನ ರಿಯಲ್ಮಿ 9 Pro Plus. ಎಸ್, ಇದು ಅಷ್ಟೊಂದು ಒಳ್ಳೆ ಕ್ಯಾಮೆರಾ. ಸೋನಿ ಸೆನ್ಸರ್ ಒಂದಿಗೆ ನೋಡ್ತಾ ಇದ್ವಿ. 4,500 mAh ಬ್ಯಾಟರಿ ಒಂದಿಗೆ 67 ವ್ಯಾಟ್ ನ ಪವರ್ ನಿಮ್ಗೆ ಇನ್ ಬಾಕ್ಸ್ ಒಳಗಡೆ ಸಿಗ್ತಾ ಇದೆ. ಸೊ ಖಂಡಿತ ಇದು 23-24,000 ರೂಪಾಯಿ ಹತ್ರ ಒಂದು ವ್ಯಾಲ್ಯೂ ಫಾರ್ ಮನಿ ಡಿವೈಸ್ ಅಂತ ಹೇಳ್ಕೋಬಹುದು. ಸೊ ನೀವು ರಿಯಲ್ಮಿ ನಲ್ಲೇ ಹುಡುಕ್ತಿದ್ದೀರಾ, ಒಂದು ಬೆಸ್ಟ್ ಕ್ಯಾಮೆರಾ ಫೋನ್ ಹುಡುಕ್ತಿದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ರಿಯಲ್ಮಿ 9 Pro Plus ನ ಕೂಡ ನೀವು ಪರ್ಚೇಸ್ ಮಾಡಬಹುದು. ಹಳೆಯ ಫೋನ್, ಬಟ್ ಸ್ಟಿಲ್ ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ಕೋಬಹುದು. ಇಲ್ಲಿ 4ನೇ ನಂಬರ್ ಬರುತ್ತೆ ಐಕ್ಯೂ Z6 Pro. ಟ್ರಸ್ಟ್ ಮೀ, ಇದು ನನ್ನ ಫೇವರೇಟ್ ಫೋನ್ ಆಗಿತ್ತು. ಸೊ ಸ್ಟಿಲ್ ಇನ್ನು 23,000 ರೂಪಾಯಿಗೆ ಅಮೆಝಾನ್ ಸಿಗುತ್ತೆ. ಕಣ್ ಮುಚ್ಕೊಂಡು ಈ ಫೋನ್ ನೀವು ಪರ್ಚೇಸ್ ಮಾಡ್ಕೋಬಹುದು. ಇದರಲ್ಲಿ 6.4 ಇಂಚಸ್ ಇರುವಂತ AMOLED ಪಂಚ್ ಹೋಲ್ ಡಿಸ್ಪ್ಲೇ ನೋಡುತ್ತಾ ಇದ್ವಿ. ಇದರಲ್ಲಿ 13 ನಿಟ್ಸ್ ನ ಪೀಕ್ ಬ್ರೈಟ್ನೆಸ್ ಕೂಡ ಸಿಗ್ತಾ ಇದೆ. ಇವನ್ ಸ್ನ್ಯಾಪ್ಡ್ರ್ಯಾಗನ್ 778G 5G ಚಿಪ್ ಸೆಟ್ ಒಂದಿಗೆ ಇದೊಂದು ಪವರ್ಫುಲ್ ಫೋನ್ ಆಗಿತ್ತು. ಇಷ್ಟೇ ಅಲ್ಲದೆ ಇದರಲ್ಲಿ 4,700 mAh ಬ್ಯಾಟರಿ ಒಂದಿಗೆ 66 ವ್ಯಾಟ್ ನ ಪವರ್ ಔಟರ್ ಬಾಕ್ಸ್ ಒಳಗೆ ಸಿಗುತ್ತೆ. ಇಷ್ಟೇ ಅಲ್ಲದೆ ಕ್ಯಾಮ್ರಾದಲ್ಲಿ 64 ಮೆಗಾ ಪಿಕ್ಸೆಲ್ ಪ್ಲಸ್ 8 ಮೆಗಾ ಪಿಕ್ಸೆಲ್ ಪ್ಲಸ್ 2 ಮೆಗಾ ಪಿಕ್ಸೆಲ್ ನ ಟ್ರಿಪಲ್ ರಿಯರ್ ಕ್ಯಾಮೆರಾ ಸೆಟಪ್ ನ ನೋಡುತ್ತಾ ಇದ್ವಿ. ಸೊ ಇಲ್ಲಿ ಇಮೇಜಸ್ ಗಳು ನಿಜವಾಗ್ಲೂ ತುಂಬಾ ಶಾರ್ಪರ್ ಮತ್ತು ಇದು ವಿವೋ ಅವರ್ ಸಬ್ ಬ್ರಾಂಡ್, ಹೀಗಾಗಿ ಇಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಇಮೇಜಸ್ ಕೂಡ ನಾವು ಕಂಡಿದೀವಿ. ಇಷ್ಟಲ್ಲೇ ನನ್ನ ಪ್ರಕಾರ ನೀವು 22-23,000 ರೂಪಾಯಿಗೆ ಒಂದು ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ, ಒಂದು ಒಳ್ಳೆ ಪರ್ಫಾರ್ಮ್ ಮಾಡ್ತಿರುವಂತ ಫೋನ್ ಹುಡುಕ್ತಿದ್ದೀರಾ ಅಂತಂದ್ರೆ ಸ್ಟಿಲ್ ಇನ್ನು ನೀವು ಐಕ್ಯೂ Z6 Pro ತಗೋಬಹುದು. ಇಡಿಸ್ಟಲ್ಲಿ 3ನೇ ಫೋನ್, ನೀವೊಂದು ಬ್ರಾಂಡ್ ಯೂಸೇಜ್ ಬ್ರಾಂಡ್ ಫೋನ್ ಹುಡುಕ್ತಿದ್ದೀರಾ ಅಂತಂದ್ರೆ ಎಂ ಫಾರ್ ಮಾನ್ಸ್ಟರ್ ಸ್ಯಾಮ್ಸಂಗ್ M53 ಸ್ಟಿಲ್ ವ್ಯಾಲ್ಯೂ ಫಾರ್ ಮನಿ ಇದೆ. ಸೊ ಈ ಫೋನ್ ಕೂಡ ಬ್ರಾಂಡ್ ಯೂಸೇಜ್ ಎಕ್ಸ್ಪೀರಿಯನ್ಸ್ ಸಲುವಾಗಿ ಈ ಫೋನ್ ಅನ್ನು ನೀವು ತಗೋಬಹುದು. ಇದರಲ್ಲಿ 6.7 ಇಂಚಸ್ ಇರುವಂತ ಪಂಚ್ ಹೋಲ್ AMOLED ಡಿಸ್ಪ್ಲೇ ಒಂದಿಗೆ ಜೊತೆಗೆ 108 ಮೆಗಾ ಪಿಕ್ಸೆಲ್ ಒಂದಿಗೆ 8 ಮೆಗಾ ಪಿಕ್ಸೆಲ್ ಪ್ಲಸ್ 2 ಮೆಗಾ ಪಿಕ್ಸೆಲ್ ಪ್ಲಸ್ 2 ಮೆಗಾ ಪಿಕ್ಸೆಲ್ ನ ಕ್ವಾಡ್ ರಿಯರ್ ಕ್ಯಾಮೆರಾ ಸೆಟಪ್ ನೋಡ್ತಾ ಇದೀವಿ ಮತ್ತು ಸೆಲ್ಫಿನಲ್ಲಿ 32 ಮೆಗಾ ಪಿಕ್ಸೆಲ್ ಕೊಡ್ತಾ ಇದ್ದಾರೆ. ನಾನು ನೋಡಿರೋ ಪ್ರಕಾರ ಇದೇ ಸ್ಯಾಮ್ಸಂಗ್ ಅವರು ಲೈಕ್ ಮೀಡಿಯಾಟೆಕ್ ನ 900 ಸೀರೀಸ್ ನ ಪ್ರೊಸೆಸರ್ ನ ಕೊಡ್ತಾ ಇದ್ದಾರೆ. ಸೊ ಇದೊಂದು 5G ಚಿಪ್ ಸೆಟ್ ಆಗಿದ್ದು ಇಲ್ಲೊಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ನಾವು ಸ್ಯಾಮ್ಸಂಗ್ ಫೋನ್ ಅಲ್ಲಿ ನೋಡ್ತಾ ಇದ್ವಿ. 128GB ಆಪ್ಷನ್ ಒಂದಿಗೆ 5,000 mAh ಬ್ಯಾಟರಿ ನ ಕೊಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಮಾನ್ಸ್ಟರ್ ಬ್ಯಾಟರಿ ಮತ್ತು ಬ್ಯಾಕಪ್ ಕೂಡ ಇದೆ ಅಂತ ಹೇಳ್ಬಹುದು. ಇಷ್ಟಲ್ಲದೆ ಸ್ಪೆಷಲಿ ಸ್ಯಾಮ್ಸಂಗ್ M ಸೀರೀಸ್ ನ ತಗೊಂಡ್ ಬಂದಿರೋಕೆ ರೀಸನ್ ಅಪ್ಪ ಅಂತಂದ್ರೆ ಇದು ಆನ್ಲೈನ್ ಅಲ್ಲಿ ಸ್ವಲ್ಪ ಕಾಂಪಿಟೇಷನ್ ಅಲ್ಲಿ, ಆಫ್ಲೈನ್ ಅಲ್ಲಿ A ಸೀರೀಸ್ ಫೋನ್ಸ್ ಗಳು ತುಂಬಾ ಒಳ್ಳೆದಾಗಿ ಮತ್ತು ಡಿಸೈನ್ ಫೋನ್ಸ್ ಗಳು ತಗೊಂಡ್ ಬರ್ತಾರೆ. ಬಟ್ ಆನ್ಲೈನ್ ಅಲ್ಲಿ ಶೋಮಿ ರೆಡ್ಮಿಗೆ ಕಾಂಪಿಟೇಷನ್ ಕೊಡೋಕೆ M ಸೀರೀಸ್ ನ ತಂದಿದ್ದಾರೆ. ಸೊ ಡೆಫಿನೆಟ್ಲಿ ನೀವು ಬ್ರಾಂಡ್ ಯೂಸರ್ ಆಗಿ ಒಂದು ಸ್ಯಾಮ್ಸಂಗ್ ಫೋನ್ ಹುಡುಕ್ತಿದ್ದೀರಾ ಅಂತಂದ್ರೆ ಇದಕ್ಕಿಂತ ಮತ್ತೊಂದು ಬೆಸ್ಟ್ ಆಪ್ಷನ್ ಕರೆಂಟ್ ಮಾರ್ಕೆಟ್ ಅಲ್ಲಿ ಸಿಗಲ್ಲ. ಬಟ್ ಸ್ಟಿಲ್ ಈ ಫೋನ್ ನೀವು ಇನ್ನು ಚೂಸ್ ಮಾಡ್ಕೋಬಹುದು. ಇಡಿಸ್ಟಲ್ಲಿ ಟಾಪ್ 2 ಅಲ್ಲಿ ಬರುತ್ತೆ ಶೋಮಿ ರೆಡ್ಮಿ ನೋಟ್ 12 Pro 5G. ನಾನೀಗ ಆಲ್ರೆಡಿ ರೆಡ್ಮಿ ನೋಟ್ 12 5G ಮತ್ತು 12 Pro Plus 5G ಅನ್ಬಾಕ್ಸ್ ಮಾಡಿದೀನಿ. ಬಟ್ ಈ ಫೋನ್ ಅನ್ನ ನಾನು ಅನ್ಬಾಕ್ಸ್ ಮಾಡಿರಲಿಲ್ಲ. ಬಟ್ ಸ್ಟಿಲ್ ಈ ಫೋನ್ ಒಂದು ವ್ಯಾಲ್ಯೂ ಫಾರ್ ಮನಿ ಇದೆ. ಕೇವಲ 25,000 ರೂಪಾಯಿಗೆ ನಿಮಗೆ 128GB ಆಪ್ಷನ್ ಕೊಡ್ತಾ ಇದ್ದಾರೆ. 6.7 inches ಇರುವಂತ ಪಂಚ್ ಹೋಲ್ AMOLED ಡಿಸ್ಪ್ಲೇ, ಅದು 120 Hz ನ ಸ್ಕ್ರೀನ್ ರಿಫ್ರೆಶ್ ನೋಡ್ತಾ ಇದ್ವಿ. ಇದೇ ಬ್ರಾಂಡ್ ಗೆ ಕಾಂಪಿಟೇಟ್ ಅಥವಾ ಸ್ಪೆಷಲಿ ಈ ಫೋನ್ ಗೆ ಕಾಂಪಿಟೇಟ್ ಆಗಿರುವಂತ ರಿಯಲ್ಮಿ 10 Pro Plus ನಲ್ಲಿ ಕೂಡ ಡೈಮಂಡ್ ಸಿಟಿ 1080 ಪ್ರೊಸೆಸರ್ ನೋಡ್ತಾ ಇದ್ವಿ. ಇದರಲ್ಲಿ ಸೋನಿ IMX 766 50 ಮೆಗಾ ಪಿಕ್ಸೆಲ್ ಪ್ಲಸ್ 8 ಮೆಗಾ ಪಿಕ್ಸೆಲ್ ಪ್ಲಸ್ 2 ಮೆಗಾ ಪಿಕ್ಸೆಲ್ ನ ಟ್ರಿಪಲ್ ರಿಯರ್ ಕ್ಯಾಮೆರಾ ಸೆಟಪ್ ನ ನೋಡ್ತಾ ಇದ್ವಿ. ಜೊತೆಗೆ 5,000 mAh ಬ್ಯಾಟರಿ ಒಂದಿಗೆ 67 ವ್ಯಾಟ್ ನ ಪವರ್ ಬಾಕ್ಸ್ ಒಳಗಿದೆ. ಖಂಡಿತ ಮಲ್ಟಿ ಮೀಡಿಯಾಗೆ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಗಳು, Gorilla Glass 5 ಪ್ರೊಟೆಕ್ಷನ್ ಮತ್ತೊಂದು ಒಳ್ಳೆ ಡಿಸ್ಪ್ಲೇ ನ ನೋಡ್ತಾ ಇದ್ವಿ. ನಿಮ್ ಬಜೆಟ್ 25,000 ರೂಪಾಯಿ ಇದೆ, ಮತ್ತೊಂದು ರೆಡ್ಮಿ ಫೋನ್ ಬೇಕಪ್ಪ ಅಂತಂದ್ರೆ ಕಣ್ಣು ಮುಚ್ಕೊಂಡು ರೆಡ್ಮಿ ನೋಟ್ 12 Pro 5G ನ ನೀವು ಆರಾಮಾಗಿ ತಗೋಬಹುದು. ಇನ್ನು ಕೊನೆಯದಾಗಿ ನಂಬರ್ 1 ದ ಟಾಪ್ ಫೋನ್ ಅಂತ ಹಾಕಬಹುದು. ಈ ಪ್ರೈಸ್ ರೇಂಜ್ ಅಲ್ಲಿ ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು ರಿಯಲ್ಮಿ 10 Pro Plus 5G ಕೂಡ ತಗೊಳ್ಬಹುದು. ಇದ್ರಲ್ಲಿ ಒಂದು ಮಿಸ್ಸಿಂಗ್ ಅಪ್ಪ ಅಂತಂದ್ರೆ ಲೈಕ್ ಇದು ಬ್ಲಾಟ್ ವೇರ್ಸ್ ಗಳನ್ನ ತುಂಬಾ ಹಾಕಿದ್ದಾರೆ. ಸೊ ಅದನ್ನ ಕೂಡ ಆಫ್ ಮಾಡ್ಕೋಬಹುದು. ಈ ಸಾಫ್ಟ್ವೇರ್ ಮುಖಾಂತರ ಇದನ್ನ ಫಿಕ್ಸ್ ಮಾಡಿದ್ದಾರೆ. ಸೊ ಈ ಫೋನ್ ನಾನು ಯೂಸ್ ಮಾಡಿದೀನಿ. ಇದೇ ಫಸ್ಟ್ ಟೈಮ್ 25,000 ಒಳಗಡೆ 6.7 ಇಂಚಸ್ ಇರುವಂತ ಕರ್ವ್ಡ್ AMOLED ಡಿಸ್ಪ್ಲೇ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ತುಂಬಾ ಪ್ರೀಮಿಯಂ ಪ್ಲಾಸ್ಟಿಕ್ ಬ್ಯಾಕ್, ಪ್ಲಾಸ್ಟಿಕ್ ಫ್ರೇಮ್ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಮ್ಯಾನೇಜಬಲ್. ಈ ಪ್ರೈಸ್ ರೇಂಜ್ ಅಲ್ಲಿ ಯಾರು ಈ ಫೀಚರ್ ನ ಕೊಟ್ಟಿಲ್ಲ. ನಿಜವಾಗ್ಲೂ ಸಖತ್ತಾಗಿದೆ. ಡೈಮಂಡ್ ಸಿಟಿ 1080 ಇದೊಂದು ಹೊಸ ಪ್ರೊಸೆಸರ್ ಇದೆ. ಬಟ್ ಈ ಪ್ರೈಸ್ ರೇಂಜ್ ಅಲ್ಲಿ ಬೇರೆ ಫೀಚರ್ಸ್ ಗಳನ್ನ ಕಂಪೇರ್ ಮಾಡಿದ್ರೆ ಸ್ಟಿಲ್ ಮ್ಯಾನೇಜಬಲ್. ಇದು ಚೆನ್ನಾಗಿರುವಂತ ಮತ್ತು ಒಂದು ಎವರೇಜ್ ಪರ್ಫಾರ್ಮ್ ಮಾಡ್ತಿರುವಂತ ಫೋನ್. ಇಷ್ಟೇ ಅಲ್ಲದೆ
8 ಮೆಗಾ ಪಿಕ್ಸೆಲ್ ಪ್ಲಸ್ 8 ಮೆಗಾ ಪಿಕ್ಸೆಲ್ ಪ್ಲಸ್ 2 ಮೆಗಾ ಪಿಕ್ಸೆಲ್ ಟ್ರಿಪಲ್ ರಿಯರ್ ಕ್ಯಾಮೆರಾ ಸೆಟಪ್ ಒಂದಿಗೆ 16 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ 5000 mAh ಬ್ಯಾಟರಿಯೊಂದಿಗೆ 67 ವ್ಯಾಟ್ ಪವರ್ ಹೀಟರ್ ಬಾಕ್ಸ್ ಒಳಗಡೆ ಕೊಡ್ತಾ ಇದ್ದಾರೆ. ಸೊ ಖಂಡಿತ ನೀವೇನಾದ್ರೂ ಒಂದು ಟಾಪ್ ಫೋನ್ ಹುಡುಕ್ತಿದ್ರೆ 25,000 ರೂಪಾಯಿಗೆ ನಾನು ಕೊಡ್ತಿರೋಂತ ದುಡ್ಡು ವ್ಯಾಲ್ಯೂ ಫಾರ್ ಮನಿ ಫೋನ್ ಹುಡುಕ್ತಿದ್ರೆ ಅಂತಂದ್ರೆ ಅದರಲ್ಲಿ ಡೌಟ್ ಇಲ್ಲ, ನೀವು ರಿಯಲ್ಮಿ 10 Pro Plus 5G ನ ತಗೋಬಹುದು. ಅಥವಾ ನಿಮ್ ಬಜೆಟ್ ಇನ್ನೂ 1-2 ಸಾವಿರ ರೂಪಾಯಿ ಜಾಸ್ತಿ ಹಾಕ್ಬಹುದು ಅಪ್ಪ ಅಂತಂದ್ರೆ ಇವ್ರು ಎಲ್ಲರ ಅಪ್ಪ ಫೋನ್ಸ್ ಗಳು ಬರ್ತಾ ಇದಾರೆ. ಅವರು ಒಂದು ನಥಿಂಗ್ ಫೋನ್ 1 ಅದನ್ನ ಬಿಟ್ರೆ iQOO 9 SE ಇದು ಟಾಪ್ ಮಾಡೆಲ್ ಇದೆ. ಸೊ 32 ಸಾವಿರ ರೂಪಾಯಿ ಇತ್ತು ಆ ಫೋನ್ ನಿಮ್ಗೆ ಕೇವಲ 26-27 ಸಾವಿರ ರೂಪಾಯಿ ಸಿಗ್ತಾ ಇದೆ. ಸೊ ಡೆಫಿನೆಟ್ಲಿ ನಥಿಂಗ್ ಫೋನ್ ನೀವು ಫ್ಲಿಪ್ಕಾರ್ಟ್ ಅಲ್ಲಿ ನೋಡಿ ಮತ್ತು iQOO 9 SE ನ ಅಮೆಝಾನ್ ಕೂಡ ನೋಡಿ 27 ಸಾವಿರ ರೂಪಾಯಿ iQOO 9 SE ಗ್ರೇಟ್ ಡೀಲ್ ಸ್ನ್ಯಾಪ್ ಡ್ರ್ಯಾಗನ್ 888 ಕೊಡ್ತಾ ಇದಾರೆ. ಸೊ ಖಂಡಿತ ಇದ್ರಲ್ಲಿ ನಿಮ್ ಫೇವರೇಟ್ ಯಾವ್ದಾಗಿತ್ತು? ಸೊ ಎಲ್ಲಾ ಪ್ರಾಡಕ್ಟ್ಸ್ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ, ಅಥವಾ ನೀವು ಅಮೆಝಾನ್ ಲಿಂಕ್ ಇಂದ ಕೂಡ ಸರ್ಚ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು. ನಮ್ಗೆ ಸಪೋರ್ಟ್ ಮಾಡಿದಾಗ ಆಗುತ್ತೆ. ಸೊ ನಿಮ್ ಫೇವರೇಟ್ ಫೋನ್ ಕೆಳಗಡೆ ಕಮೆಂಟ್ ಮಾಡಿ, ಅಥವಾ ನೀವು ಯಾವ್ದು ಆಲ್ರೆಡಿ ಯೂಸ್ ಮಾಡ್ತಿರೋದ್ರ ಕೆಳಗೆ ಕಮೆಂಟ್ ಮಾಡಿ. See you next one. ನಮಸ್ಕಾರ.